ನಾಳೆ ಇಡೀ ಕರ್ನಾಟಕವೇ ಬಂದ್ ಆಗಲಿದೆ. ಮರಾಠಿಗರ ಕನ್ನಡ ವಿರೋಧಿ ನೀತಿ ಹಾಗೂ ಕನ್ನಡಿಗರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ಖಂಡಿಸಿ ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಕನ್ನಡ ಪರ ಹೋರಾಟಗಾರ ವಾಟಲ್ ನಾಗರಾಜ್ ಬಂದ್ಗೆ ಕರೆ ನೀಡಿದ್ದಾರೆ. ಹಾಗಾದ್ರೆ ನಾಳೆ ಏನಿರುತ್ತೆ ಏನಿರೋದಿಲ್ಲ ಅಂತ ಕಂಪ್ಲೀಟ್ ಆಗಿ ಹೇಳ್ತೀವಿ ನೋಡಿ. ನಾಳೆ ಬಂದ್ ಹಿನ್ನೆಲೆಯಲ್ಲಿ ಮಧ್ಯಾಹ್ನದವರೆಗೆ ಥಿಯೇಟರ್ಸ್ ಬಂದ್ ಆಗಿರಲಿವೆ. ಅಲ್ಲದೆ ಓಲಾ ಊಬರ್ ಸೇವೆಯಲ್ಲೂ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದೆ. ಆಟೋಗಳು ಕೂಡ ರಸ್ತೆಗೆ ಇಳಿಯುವ ಸಾಧ್ಯತೆ ಕಡಿಮೆ ಇದೆ. ಇದರ ಜೊತೆಗೆ ಗೂಡ್ಸ್ ವಾಹನ, ಖಾಸಗಿ ಬಸ್ಗಳು ಇರಲ್ಲ ಅಂತ ಹೇಳಲಾಗ್ತಿದೆ. ಶಾಪಿಂಗ್ ಮಾಲ್ಗಳು ಬಾಗಿಲು ತೆರೆಯೋದು ಡೌಟ್ ಇದೆ. ಅಲ್ಲದೆ KSRTC ಬಸ್ ಹಾಗೂ BMTC ಬಸ್ಗಳ ಸಂಚಾರದ ಬಗ್ಗೆ ಇನ್ನೂ ನಿರ್ಧಾರವಾಗಿಲ್ಲ. ಇದಿಷ್ಟು ಸೇವೆಗಳು ನಾಳೆ ಇರೋದಿಲ್ಲ. ಹಾಗಾದ್ರೆ ನಾಳೆ ಬಂದ್ ಹಿನ್ನೆಲೆಯಲ್ಲಿ ಏನಿರುತ್ತೆ ಅನ್ನೋದನ್ನ ಹೇಳ್ತೀವಿ ನೋಡಿ. ವೈದ್ಯಕೀಯ ಸೇವೆ ಎಂದಿನಂತೆ ಇರಲಿದೆ. ಹಾಲು ದಿನಪತ್ರಿಕೆಯಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ಮೆಟ್ರೋ ಸಂಚಾರ, ಶಾಲಾ ವಾಹನ ಸೇವೆಯಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಆಂಬ್ಯುಲೆನ್ಸ್, ಹೋಲ್ಸೇಲ್ ಬಟ್ಟೆ ಅಂಗಡಿಗಳು ತೆರೆದಿರುತ್ತವೆ. ತರಕಾರಿ, ಹೂ ಹಣ್ಣುಗಳು ಎಂದಿನಂತೆ ಸಿಗಲಿವೆ. ಹೋಟೆಲ್ಗಳ ಬಾಗಿಲು ಓಪನ್ ಇರುತ್ತವೆ. ಬಾರ್ಗಳ ಬಾಗಿಲು ಓಪನ್ ಇದ್ರೆ ಏರ್ಪೋರ್ಟ್ ಟ್ಯಾಕ್ಸಿಗಳು ರಸ್ತೆಗೆ ಇಳಿಯಲಿವೆ. ನಾಳೆ ಬಂದ್ ಹಿನ್ನೆಲೆ ಪರೀಕ್ಷೆಗಳ ಕಥೆ ಏನು? ನಾಳೆ ಕರ್ನಾಟಕ ಬಂದ್ ನಡೆದರೆ ನಾಳೆ ನಡೆಯಬೇಕಾಗಿರುವ ಪರೀಕ್ಷೆಗಳ ಗತಿ ಏನು ಎನ್ನುವ ಆತಂಕ ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನ ಕಾಡ್ತಿದೆ. ನಾಳೆ SSLC ಪರೀಕ್ಷೆ ಇಲ್ಲ. ಆದರೆ 5, 6, 7, 8 ಮತ್ತು 9ನೇ ತರಗತಿಗಳಿಗೆ ಗಣಿತ ಪರೀಕ್ಷೆ ನಿಗದಿಯಾಗಿದೆ. ಬಂದ್ಗೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ನಾಳೆ ನಡೆಯಬೇಕಾಗಿರುವ ಪರೀಕ್ಷೆ ಮುಂದೂಡಬೇಕಾ ಬೇಡವಾ ಎನ್ನುವ ಗೊಂದಲದಲ್ಲಿ ಸರ್ಕಾರ ಇದೆ. ಒಟ್ನಲ್ಲಿ ನಾಳೆ ನಡೆಯುವ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಸಜ್ಜಾಗಿವೆ. ರಸ್ತೆಗಳಲ್ಲಿ ಪ್ರತಿಭಟನೆ, ಮೆರವಣಿಗೆ ನಡೆಯಲಿವೆ. ಹೀಗಾಗಿ ನಾಳೆ ಇಡೀ ಕರ್ನಾಟಕ ಸಂಪೂರ್ಣ ಸ್ತಬ್ಧವಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.